ನಮಸ್ಕಾರ. ನಾವು ನೋಡೋ ಸುದ್ದಿಗೂ ನೀವು ನೋಡೋ ಸುದ್ದಿಗೂ ಹಾಗೂ ಜಗತ್ತು ನೋಡೋ ಸುದ್ದಿಗೂ ಸಾಕಷ್ಟು ವ್ಯತ್ಯಾಸ ಇರುತ್ತೆ. ಹಾಗೆ ಪ್ರತಿಯೊಂದು ಸುದ್ದಿಗೂ ಒಂದು ಅಂತರಂಗ ಇರುತ್ತೆ. ಆ ಸುದ್ದಿಯ ಅಂತರಂಗವನ್ನು ನಿಮ್ಮೆದುರಿಗೆ ಇಡೋ ಪ್ರಯತ್ನವೇ ಅಂತರಂಗ ಸುದ್ದಿ. ನಾನು ನಿಮ್ಮ ಕಿರಿಕೀರ್ತಿ. ನಿನ್ನೆ ಮಂಗಳೂರಿನಲ್ಲಿ ಒಂದು ಘಟನೆ ನಡೆದಿದೆ. ಅಲ್ಲಿನ ಅಂದರೆ ಮಂಗಳೂರಿನ ಔಟ್ಸ್ಕರ್ಟ್ಸ್ನಲ್ಲಿ ಮಳಲಿ ಅಂತ ಒಂದು ಊರಿದೆ, ಗಂಜಿ ಮಠದ ಹತ್ತಿರ. ಅಲ್ಲಿ ಅಸಯ್ಯದ್ ಅಬ್ದುಲ್ಲಾಹಿಲ್ ಮದಾನಿ ದರ್ಗಾ ಅಂತ ಒಂದಿದೆ. ಈ ದರ್ಗಾ ಸುತ್ತಮುತ್ತಲ ಏರಿಯಾದಲ್ಲಿ ಸ್ವಲ್ಪ ಫೇಮಸ್ ದರ್ಗಾ. ಇದು ಅದೆಷ್ಟೋ ವರ್ಷಗಳ ಹಿಂದೆ ಕಟ್ಟಿದ್ದಿದ್ದು. ಅದು ಸ್ವಲ್ಪ ಇವಾಗ ಶಿಥಿಲಗೊಂಡಿತ್ತು, ಸ್ವಲ್ಪ ರಿನೋವೇಷನ್ಸ್ಗಳು ಮಾಡೋದಿತ್ತು ಅನ್ನುವ ಕಾರಣಕ್ಕೆ ಅದನ್ನು ಸ್ವಲ್ಪ ರಿನೋವೇಟ್ ಮಾಡೋಣ ಅಂತ ಹೇಳಿ ಅಲ್ಲಿನ ಏನೊಂದು ಮ್ಯಾನೇಜ್ಮೆಂಟ್ ಇದೆ ಡಿಸೈಡ್ ಮಾಡುತ್ತೆ. ಸರಿ, ರಿನೋವೇಷನ್ ಕೆಲಸ ಶುರುವಾಯಿತು. ಒಂದೊಂದೇ ಹೊಡ್ಕೊಂಡು ಬರ್ತಾಯಿದ್ರು. ಅಲ್ಲೊಂದು ದೊಡ್ಡ ಗೋಡೆ ಇತ್ತು. ಆ ಗೋಡೆಯನ್ನು ಸಹಿತ ಹೊಡೆದ್ರು. ಗೋಡೆಯನ್ನು ಹೊಡಿತಾ ಇದ್ದ ಹಾಗೆ ಗೋಡೆ ಹಿಂಗೆ ಮುಂದೆ ಧತ್ ಅಂತ ಬೀಳುತ್ತೆ. ಹಿಂದೆ ಒಂದು ದೇವಸ್ಥಾನ ಕಾಣುತ್ತೆ. ಅಂದರೆ ಆ ದರ್ಗಾ ಇದ್ದಿದ್ದು ಒಂದು ದೇವಸ್ಥಾನದ ಜಾಗದಲ್ಲಿ. ಅಂದರೆ ಕಳಸ ಇದೆ, ಕಂಬಗಳಿದೆ. ಅಂದರೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು ದೇವಸ್ಥಾನದ ಪಳೆಯುಳಿಕೆ ಅಂತ. ಅಂದರೆ ತುಂಬ ನೀಟಾಗಿದೆ. ಇನ್ನು ಅದನ್ನು ಮುಚ್ಚಿ ಮರೆಮಾಚಿ ಕಾಂಪೌಂಡ್ ಒಳಗಡೆ ಹಂಗಿತ್ತದು. ಇದು ಯಾವಾಗ ಆಗಿದೆ, ಅದು ಯಾವ ದೇವಸ್ಥಾನ, ಹಿಂದೂ ದೇವಸ್ಥಾನನೋ ಜೈನ ದೇವಸ್ಥಾನನೋ ಅದೇನಾಗಿತ್ತೋ ಗೊತ್ತಿಲ್ಲ. ಆದರೆ ಪ್ರಸ್ತುತ ಅಲ್ಲಿ ದರ್ಗಾ ಇದೆ. ವಿಷಯ ಗೊತ್ತಾಗ್ತಿದ್ದಂಗೆನೇ ಸುತ್ತಮುತ್ತಲ ಹಿಂದೂ ಕಾರ್ಯಕರ್ತರು ಬಂದಿದ್ದಾರೆ. ಎಲ್ಲ ಬಂದು ನೋಡಿ, ತಹಸೀಲ್ದಾರ್ಗೆ ಮಾತಾಡಿ ಕೆಲಸನ ಸ್ಟಾಪ್ ಮಾಡಿಸಿ ಏನು ಅನ್ನೋದು ಗೊತ್ತಾಗಬೇಕು ಅನ್ನುವ ನಿಟ್ಟಿನಲ್ಲಿ ಕೆಲಸಗಳು ನಡೀತಾ ಇದೆ. ಎಲ್ಲ ಕಾರ್ಯಪ್ರವೃತ್ತರಾಗಿದ್ದಾರೆ. ಇಲ್ಲಿ ಏನಿತ್ತು, ಈ ಜಾಗ ಯಾರಿಗೆ ಸೇರಿದ್ದು, ಹೆಂಗೆ ಇಲ್ಲಿಗೆ ಬಂತು, ಈ ದರ್ಗಾ ಮಾಡಬೇಕಾದ್ರೆ ಇಲ್ಲಿ ಏನಿತ್ತು, ಯಾವುದರ ಮೇಲೆ ಏನನ್ನು ಕಟ್ಟಿದ್ರು, ಸುಮ್ಮನೆ ಅಂತೂ ಬಂದಿರೋಕ್ಕೆ ಚಾನ್ಸ್ ಇಲ್ಲ. ದರ್ಗಾ ಇತ್ತು, ಮೇಲಿಂದ ಮೇಲೆ ಹಂಗೇ ದೇವಸ್ಥಾನ ಬೆಳ್ಕೊಂಬಂತು ಅನ್ನೋಕೆ ಅದೇನು ಮರ ಅಲ್ಲ. ಯಾವುದೋ ದೇವಸ್ಥಾನವನ್ನು ಬದಿಗೊತ್ತಿ ಆ ಜಾಗದಲ್ಲಿ ಪ್ರತಿದಿನ ಅಲ್ಲಾಹು ಅಕ್ಬರ್ ಅಂತ ಕೂಗ್ತಾ ಇದ್ರು. ಎಂತಹ ಅನ್ಯಾಯ! ಇಂತಹ ಎಷ್ಟು ಅನ್ಯಾಯಗಳಾಗಿರಬಹುದು. ಅಂದರೆ ಇತಿಹಾಸಗಳನ್ನು ನೋಡ್ತಾ ಹೋದರೆ ಸುಮಾರಿದೆ ಆ ಥರದ್ದು. ಅಂದರೆ ನಿಮಗೆ ಜಾಮಾ ಮಸ್ಜಿದ್ ಇದೆಯಲ್ಲ, ಅಹಮದಾಬಾದ್ದು 1424ರಲ್ಲಿ ಅದನ್ನು ಅಹಮದ್ ಶಾ ಒನ್ ಕಟ್ಟದ ಅಂತ ಹೇಳ್ತಾರೆ. ಆದರೆ ಉಲ್ಲೇಖ ಏನಿದೆ, ಅಲ್ಲಿ ಭದ್ರಕಾಳಿ ಟೆಂಪಲ್ ಇತ್ತು. ಟೆಂಪಲ್ನ ಒಡೆದು ಆ ಟೆಂಪಲ್ನ ಇದೇನು ಬರುತ್ತಲ್ಲ, ಏನದು ಪಳೆಯುಳಿಕೆಗಳು, ಅಂದರೆ ಇವ್ರದ್ದು ಅಲ್ಲಿ ಕೆತ್ತಿರೋ ಮೂರ್ತಿಗಳು, ಶಿಲ್ಪಗಳು, ಅದನ್ನೆಲ್ಲ ಇಟ್ಕೊಂಡು ಅದರಲ್ಲೇ ಗೋಪುರ ಮಾಡ್ಕೊಂಡು ಅದರಲ್ಲೇ ಮಸೀದಿ ಮಾಡ್ಕೊಂಡ್ಬಿಟ್ರು ಅಂತ ಉಲ್ಲೇಖ ಇದೆ. ಇನ್ನು ಕುತುಬ್ ಮಿನಾರ್ ನಡೀತಾ ಇದೆ. ಮೊನ್ನೆನೂ ಯಾರು ಹೇಳಿದ್ರು 12 ದೇವಸ್ಥಾನಗಳನ್ನು ಹೊಡೆದು ಕುತುಬ್ ಮಿನಾರ್ ಮಾಡಿರೋದು. ಇತಿಹಾಸಕ್ಕೆ ಮರ್ತು ಹೋಗುತ್ತಾ ಅದು ಹಾಗೆ ಹಿಂಗೆ ಅಂತ. ಇನ್ಫ್ಯಾಕ್ಟ್ ಕುತುಬ್ ಮಿನಾರ್ನ ಅಲ್ಲಿನ ಗೈಡ್ಗಳು ಹೋದರೆ ಕುತುಬುದ್ದೀನ್ ಐಬಕ್ ಕಟ್ಟದ ಅಂತ ದೊಡ್ಡದಾಗಿ ಹೇಳ್ತಾರೆ. ಆದರೆ ಅದೇ ಕುತುಬ್ ಮಿನಾರ್ನ ಗೋಪುರಗಳು, ಅದೇ ಕುತುಬ್ ಮಿನಾರ್ನ ಮೇಲಿರುವಂತಹ ಸಂಸ್ಕೃತದ ಆ ಸಾಲುಗಳು, ಆ ಕೆತ್ತನೆಗಳೇನಿದೆ ಅದು ಹೇಳುತ್ತೆ ಇಲ್ಲ ಇದು ಯಾವುದೋ ಹಿಂದೂ ದೇವಸ್ಥಾನ ಅಂತ. ಅಂದರೆ ಅದು ಹೇಳೋ ಅವಶ್ಯಕತೆಯೇ ಇಲ್ಲ. ಹಿಂದೂಗಳದಲ್ಲ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ನಮಗೆ ಇತಿಹಾಸ ಓದಿಸಿದ್ದು ಇವತ್ತಿಗೂ ಅಲ್ಲಿ ಹೇಳೋದು ಅದನ್ನು ಕುತುಬುದ್ದೀನ್ ಐಬಕ್ ಕಟ್ಟದ ಅಂತ. ಆದರೆ ಅಲ್ಲಿ ಮೊದಲು ವಿಷ್ಣು ಟೆಂಪಲ್ ಇತ್ತು ಅನ್ನೋದು ಉಲ್ಲೇಖ. ಅಷ್ಟಕ್ಕೆ ಮುಗಿಯೋದಿಲ್ಲ. ನಿಮಗೆ ವಾರಣಾಸಿಯ ಕಾಶಿ ವಿಶ್ವನಾಥ ಟೆಂಪಲ್ ಅಂತ ಇವತ್ತೇನು ಕರಿತೀವಿ, ಅದನ್ನು ಔರಂಗಜೇಬ್ ಆ ಕಾಲಕ್ಕೆ ಹಿಂದೂಗಳ ಮೇಲೆ ಏನು ಅಂದರೆ ಒಂದು ಆಕ್ರಮಣ ಮಾಡಿ ಅದನ್ನು ಗ್ಯಾನ್ವಾಪಿ ಮಾಸ್ಕ್ ಮಸೀದಿ ಅಂತ ಮಾಡ್ತಾನೆ. ಹಣೆ ಬರ ಅದೃಷ್ಟ ಚೆನ್ನಾಗಿತ್ತು, ಉಳ್ಕೊಂಡಿದ್ದೀವೋ ಏನೋ, ಇವತ್ತದು ವಾರಣಾಸಿಯಲ್ಲಿ ಕಾಶಿ ವಿಶ್ವನಾಥನ ಟೆಂಪಲ್ ಆಗಿದೆ. ಹೀಗೆ ಇತಿಹಾಸದಲ್ಲಿ ನಮ್ಮ ಮೇಲೆ ಅದೆಷ್ಟೋ ದೌರ್ಜನ್ಯಗಳಾಗಿದೆ. ಎಷ್ಟೋ ಮಸೀದಿಯ ಹೊರಗಡೆ, ಎಷ್ಟೋ ಗುಂಬಜ್ಗಳ ಹೊರಗಡೆ ಹಿಂದೂ ಕಂಬಗಳು, ಅಂದರೆ ಆ ಕೆತ್ತನೆಗಳು, ಶಿಲ್ಪಗಳು, ಸ್ಕಲ್ಪ್ಚರ್ಸ್ ಹಾಗೇ ಬಿದ್ದಿದೆ. ಆದರೆ ಯಾರೂ ಕೇಳೋರಿಲ್ಲ. ಇಂತಹ ಅದೆಷ್ಟು ಘೋರ ಘಟನೆಗಳು ನಮ್ಮ ಇತಿಹಾಸದಲ್ಲಿ ಆಗಿ ಹೋಗಿದೆ. ಇವಾಗದು ನಮ್ಮ ಮಂಗಳೂರಿನಲ್ಲಿ. ಆಶ್ಚರ್ಯ ಆಗುತ್ತೆ. ಅದು ಎಷ್ಟೋ ವರ್ಷಗಳೇ ಆಗಿರಲಿ, ಅವತ್ತು ಹೇಗೆ ಮಾಡಿರಬೇಕು, ಹೇಗೆ ಇದನ್ನು ಗೊತ್ತಾಗದ ಹಾಗೆ ಅಂದರೆ ಅಲ್ಲಿ ದೇವಸ್ಥಾನವಿರುವ ಉಲ್ಲೇಖ ಅಲ್ಲಿರುವ ಸುತ್ತಮುತ್ತಲ ಯಾರಿಗೂ ಗೊತ್ತಿಲ್ಲದಿರೋ ಹಾಗೆ ಮುಚ್ಚಿ ಹಾಕಿ ಏನೇನು ಆಗಿದ್ದಿರ್ಬೋದು ಆವತ್ತಿನ ದಿನ. ಇನ್ಫ್ಯಾಕ್ಟ್ ಇವತ್ತಿನ ಜನ್ರೇಷನ್ಗೆ ಗೊತ್ತಿತ್ತಾ ಅಲ್ಲಿತ್ತು ಅಂತ ಹೇಳಿ? ಗೊತ್ತಿದ್ದಿದ್ರೆ ಒಳಗೊಳಗೆ ಮಾಡಿಟ್ಟಿರೋರು ಅನಿಸುತ್ತೆ. ಅವ್ರಿಗೂ ಗೊತ್ತಿರಲಿಲ್ಲ ಅನಿಸುತ್ತೆ. ಗೋಡೆ ಹೊಡೆದ ಕೂಡಲೇ ಅಲ್ಲೊಂದು ದೇವಸ್ಥಾನ ಕಾಣುತ್ತೆ ಅಂತ. ದರ್ಗಾದ ಒಳಗೊಂದು ದೇವಸ್ಥಾನ. ನಮ್ಮ ದೇವರ ಪಕ್ಕದಲ್ಲಿ ಅಥವಾ ನಮ್ಮ ದೇವರಿರುವ ಜಾಗದಲ್ಲೇ ನಿಮ್ಮ ದರ್ಗಾ ಮಾಡಿಕೊಂಡು ಅಲ್ಲಿ ನನ್ನ ದೇವರ ಕಿವಿಗೆ ಕೇಳುವಂತೆ ಅಲ್ಲಾ ಒಬ್ಬನೇ ದೇವರು ಅಂತ ನೀವು ಕೂಗ್ತಾ ಇದ್ರಿ. ನನ್ನ ದೇವರಿಗೆ ಅದೆಷ್ಟು ಸಂಕಟವಾಗಿರಬೇಕು.
ಅದೆಷ್ಟು ನೋವಾಗಿರಬೇಕು. ದೇವರನ್ನು ಕಾಪಾಡ್ಕೊಳ್ಳಿಕ್ಕಾಗಲಿಲ್ಲ, ಆದರೆ ಆ ದೇವರಿಗೆ ತನ್ನನ್ನು ತಾನು ಕಾಪಾಡ್ಕೊಳ್ಳಿಕ್ಕೆ ಬರುತ್ತೆ. ಅದನ್ನು ಅವ್ರು ನೆನ್ನೆ ಮಾಡಿದ್ದಾರೆ. ಗೊತ್ತಾಗುತ್ತೆ ಯಾವ ಟೆಂಪಲ್, ಏನು ಕತೆ, ಏನಿತ್ತು, ಯಾವಾಗಾಯಿತು, ಹೇಗಾಯಿತು, ಎಲ್ಲಕ್ಕೂ ಉತ್ತರ ಸಿಗುತ್ತೆ. ಇತಿಹಾಸದ ಪುಟಗಳಲ್ಲಿ ಅದೆಷ್ಟೋ ದೇವಸ್ಥಾನಗಳನ್ನು ಕಳೆದುಕೊಂಡಿದ್ದೀವಿ. ಅದು ಇವತ್ತು ಮಸೀದಿ ಆಗಿರಬಹುದು, ದೊಡ್ಡ ಗೋಪುರಗಳಾಗಿರ್ಬೋದು, ದೊಡ್ಡ ಕಟ್ಟಡಗಳಾಗಿರಬಹುದು, ದೊಡ್ಡ ದೊಡ್ಡ ಮುಸ್ಲಿಂ ರಾಜರ ದೊಡ್ಡ ಸಾಧನೆ ಅಂತ ತೋರಿಸಿರಬಹುದು. ಆದರೆ ನಮಗೆ ಹೆಮ್ಮೆ ಇದೆ ಇಲ್ಲಿನ ವಾಸ್ತುಶಿಲ್ಪದ ಬಗ್ಗೆ, ಇಲ್ಲಿನ ದೇವಸ್ಥಾನಗಳ ಬಗ್ಗೆ, ಇಲ್ಲಿನ ಇತಿಹಾಸದ ಬಗ್ಗೆ. ನೀವೆಷ್ಟೇ ಅದನ್ನು ಮರೆಮಾಚುವ ಕೆಲಸ ಮಾಡಿದ್ರು ಭಗವಂತ ಏನು ಮಾಡಬೇಕೋ ಅದನ್ನು ಮಾಡ್ತಾ ಇರ್ತಾನೆ. ಅದು ಭಗವಂತನ ಶಕ್ತಿ. ಆದಷ್ಟು ಬೇಗ ಮಂಗಳೂರಿನ ಕೇಸ್ ಏನಿದೆ ಹೊರಗೆ ಬರಲಿ, ಹೇಗೆ ಬಂತು, ಏನಾಯಿತು ಎಲ್ಲ ಗೊತ್ತಾಗಲಿ. ನಾವು ಕಾತುರದಿಂದ ಕಾಯ್ತಾ ಇದ್ದೀವಿ. ಇಂತಹ ಘಟನೆಗಳು ಬೀಳ್ತಾ ಇರಲಿ ಆವಾಗವಾಗ ಕಿವಿಗೆ. ಎಲ್ಲೆಲ್ಲಿ ಏನೇನು ಮಾಡಿದಾರೋ, ಎಲ್ಲೆಲ್ಲಿ ಮುಚ್ಚಿ ಹಾಕಿದಾರೋ ಅವೆಲ್ಲ ಬರಲಿ ಹೊರಗೆ. ಇದು ಇವತ್ತಿನ ಅಂತರಂಗ ಸುದ್ದಿ. ನೋಡ್ತಾ ಇರಿ ಟಿ ವಿ ವಿಕ್ರಮ. ದೇಶ ನಿಮ್ಮ ಕೈಲಿ, ಅಂದರೆ ನಮ್ಮೆಲ್ಲರ ಕೈಲಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿ ವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.